ವಂಶದಲ್ಲಿ ಹುಟ್ಟಿರ್ತಕ್ಕಂಥ ದೇವೇಗೌಡರು, ಆ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಪಾವಗಡದಲ್ಲಿ ಒಂದು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರೆ ಆ ಒಂದು ಸಮಾಜಕ್ಕೂ ಕೂಡ ನೀವು ಅವಮಾನ ಮಾಡ್ತಾ ಇದ್ದೀರಿ ಅಂತೇಳಿ ನಮ್ಮ ವಕೀಲರ ಸಂಘದವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂದು ನಾವು ಮನೆಯಾಡಬೇಕು. ಮುಂದೆ ಹಳ್ಳಿಯಲ್ಲಿ ತಾಲೂಕಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಮತ್ತು ಅಸೆಂಬ್ಲಿಯಲ್ಲಿ ಕೂಡ ಪ್ರಸ್ತಾಪ ಆಗುತ್ತೆ. ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ನಾವು ಸಿದ್ಧ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ಇವತ್ತು ಮಾಜಿ ಸಚಿವರಿಗೂ ಶಾಸಕರಿಗೂ ಪುರಸಭಾ ಅಧ್ಯಕ್ಷರು ಸದಸ್ಯರು ಹೇಳ್ತಾ ಇದ್ದೇವೆ, ಈ ಮರುನಾಮಕರಣವನ್ನು ಕೈ ಬಿಡಲೇಬೇಕು ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ. ಇಷ್ಟನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮತ್ತು ಮುಂದೆ ಮಾತಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ನಮ್ಮ ಜನತಾ ದಳಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ MLA ಅವರಿಗೆ ಪುರಸಭಾ ಅಧ್ಯಕ್ಷರಿಗೆ ಪುರಸಭಾ ಸದಸ್ಯರಿಗೆ ಜನತಾ ದಳಕ್ಕೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ನಮ್ಮ ವ್ಯವಹಾರ ವಹಿವಾಟುಗಳನ್ನ ಅದರ ಮುಖ್ಯವಾಗಿ ನಡೆಸ್ತಾ ಇದ್ದಾರೆ. ಈ ಬದಲಾವಣೆಯಿಂದ ಜನರಿಗೆ ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಆಗ್ತಕ್ಕಂಥ ವಿಧಾನಗಳು ಜಾಸ್ತಿ ಇದ್ದಾರೆ. ಆದರೆ ಇವರು ಒಂದು ಹಠಕ್ಕೆ ಬಿಟ್ಟು 2009ರಲ್ಲಿ ತೆರವಾಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಬದಲಾವಣೆ ಮಾಡಬೇಕಿದ್ದು ಹೇಳಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಇದು ಅಧ್ಯಕ್ಷರು ಅರ್ಥ ಮಾಡ್ಕೋಬೇಕು, ಆಡಳಿತ ಮಂಡಳಿಯವರ ಅರ್ಥ ಮಾಡ್ಕೋಬೇಕು. ಒಬ್ಬ ಗೌರವಾನ್ವಿತ ವ್ಯಕ್ತಿಯ ಹೆಸರನ್ನ ನಾಮಕರಣ ಮಾಡುವುದಿಲ್ಲ, ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ? ಇದಕ್ಕೆ ನಿಮ್ಮಲ್ಲಿ ಉತ್ತರ ಇದೆಯಾ? ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಬದಲಾವಣೆ ಮಾಡಿಕೊಂಡಿದ್ದೀರಾ? ಇದನ್ನು ನೆರವೇರಿಯಾಗಿರೋದಂತ ಹೇಳ್ತಾ ಇದ್ದೀವಿ. ನೆರವೇರಿ ಆಗಿರ್ತಕ್ಕಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. 9ರಲ್ಲಿ ಅವರೇ 22ರಲ್ಲಿ ಸುಮಾರು 16 ವರ್ಷದ ನಂತರ ಈ ಒಂದು ತೀರ್ಮಾನವನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಇದರ ಅನುಷ್ಠಾನದ ಅವಶ್ಯಕತೆ ನಿಮಗಿತ್ತ? ಆ ಕಾರಣಕ್ಕೋಸ್ಕರ ನಿಮ್ಮ ಕಾರ್ಯವೈಖರಿ ನೀವು ಮಾಡ್ತಕ್ಕಂಥ ಜನಸೇವೆ ಮಾಡ್ತಕ್ಕಂಥ ಕೆಲಸ ಬಿಟ್ಟು ನಾಮಕರಣ ಹೆಸರು ಏನು ಕುಮಾರಸ್ವಾಮಿ ಬಡವರಿಗೆ ಹೆಸರನ್ನು ಬದಲಾವಣೆ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತಾ ಇದೆ. ಹಿಂದೆ ಮಾಡಿರ್ತಕ್ಕಂಥ ಒಂದು ನಾಮಕರಣವನ್ನ ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಬದಲಾವಣೆ ಮಾಡಕ್ಕೆ ಹೊರಟಿದ್ದಾರೆ. ಇದರಿಂದ ಬರ್ತಕ್ಕಂಥ ಲಾಭ ಆದರೂ ಏನು, ನಷ್ಟ ಆದರೂ ಏನು? ಒಂದು ಬಡವನಿಗೆ ಯಾವುದೇ ಒಂದು ಹೆಸರನ್ನ ನಾವು ನೇಮಕ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಖರ್ಚು ಆಗುವುದಿಲ್ಲ, ಆ ಮುಂದುವರೆದ ಯಾವುದೇ ರೀತಿಯ ವ್ಯಕ್ತವಾಗುವುದಿಲ್ಲ. ಈ ರೀತಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಪುರಸಭೆಯವರು ಎಂದೇ ಯಾರೋ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಾವಿವತ್ತು ಬದಲಾವಣೆ ಮಾಡಲಿಕ್ಕೆ ಇವತ್ತು ಹೇಳಿಕೆ ಮಾಡಿದ್ದಾರೆ. ಇದು ಹಿಂದೆ 2/6/2007 ಅವತ್ತಿನ ಒಂದು ಆಡಳಿತಾಧಿಕಾರಿಗಳು ಅಂದಿನ ಸಭೆಯ ನಡವಳಿಕೆಯಂತೆ ಕುಮಾರಸ್ವಾಮಿಯ ಬಡವಣಿಗೆ ನಾಮಕರಣವನ್ನು ಮಾಡಿದ್ದಾರೆ.